ಆದ್ಮೇಲೆ ಇದೀಗ ವಿಷ್ಣುರಾಮನ್ ಸರ್ ಮತ್ತೊಂದು ಗೀತೆಯನ್ನು ನಿಮಗೋಸ್ಕರ ಪ್ರಸ್ತುತಪಡಿಸಿದ್ದಾರೆ. ಈ ಹಾಡು ನೀವು ಕೇಳಿಸ್ಕೊಳ್ಳಿ. ಇದು ಹೆಚ್ಚು ಕಮ್ಮಿ ಒಂದು ನನಗೆ ತಿಳಿದಂಗೆ 50 ವರ್ಷಗಳ ಹಿಂದೆ ಬರೆದಂಥ ಹಾಡು. ಇವತ್ತಿಗೂ ಇದು ಪ್ರಸ್ತುತ ಆಗುತ್ತೆ. ಬಾಪು ಕಟ್ಟಲು ಬಯಸಿದ ಪ್ರೇಮ ರಾಜ್ಯ, ಸುಖಿ ಗ್ರಾಮ ರಾಜ್ಯ, ಮಾದರಿ ರಾಮರಾಜ್ಯ ಅಂತ. ಆ ಹಾಡು ಅವತ್ತು ಏನಾಗ್ತಿತ್ತು, ಇವತ್ತೇನಾಗ್ತಿದೆ ಅದನ್ನು ಅವರು ಹಾಡಿನ ರೂಪದಲ್ಲಿ ಬರೆದ್ರು. ಅದನ್ನು ಇವರ ಧ್ವನಿ ಮೂಲಕ ಇವಾಗ ನೀವು ಕೇಳಿ ಹೇಳಿ ಇವತ್ತಿಗೂ ಆ ಹಾಡು ಪ್ರಸ್ತುತ ಇದೆಯೋ ಇಲ್ವೋ ಅನ್ನೋದನ್ನು. ಬರ್ತಿದ್ದಾರೆ ವಿಷ್ಣುರಾಮನ್ ಸರ್, ಜೋರಾದ ಚಪ್ಪಾಳೆ ಬರಲಿ. ಬಹುಶಃ ಈ ಹಾಡು ಈಗಿನ ರಾಜಕೀಯ ವಿದ್ಯಮಾನಕ್ಕೆ ಭಾಳ ಅನುಗುಣವಾದಂಥ ಒಂದು ಹಾಡು. ಅದಕ್ಕೆ ಸುಧಾ ಸಾರ್ ಅವರು ಅಂತ ಕಾಲಜ್ಞಾನಿದ್ದಾರೆ. ಆಗಿನ ಕಾಲದಲ್ಲೇ ಹೀಗೆ ಕಾಲಜ್ಞಾನಿಗಳು ಈ ಪ್ರಪಂಚದ ಬಗ್ಗೆ ಬರೆದಿದ್ದಾರೆ. ಅನೇಕ ವಿಷಯಗಳು ನಡೀತಾ ಇದೆ. ಅದೇ ಥರ ಈ ಹಾಡು ಕೂಡ ಈಗಿನ ರಾಜಕೀಯ ವಿದ್ಯಮಾನ ನಮ್ಮದು ಇನ್ನೇನು ನಡೀತಾ ಇದೆ ಇಡೀ ನಮ್ಮ ದೇಶದಲ್ಲಿ, ಅದನ್ನು ಈ ಹಾಡಲ್ಲಿ ತಾವು ಕಾಣ್ಬೋದು ಅಂತ ಹೇಳ್ತಾ ಈ ಹಾಡನ್ನು ಹಾಡುವ ಸೌಭಾಗ್ಯ ನಂದಾಗಿತ್ತು ಅಂತ ಹೇಳ್ತಾ ಗುರುಗಳಿಗೆ ಈ ಒಂದು ಹಾಡನ್ನು ಸಮರ್ಪಣೆ ಮಾಡ್ತಾಯಿದ್ದೀನಿ. ಮತ್ತೊಮ್ಮೆ ನನಗೆ ಆಹ್ವಾನ ಕೊಟ್ಟು ನನ್ನ ಹಾಡಲು ಅವಕಾಶ ಕೊಟ್ಟಂಥ ಶ್ರೀಮತಿ ಅರುಣಾ ಗೋಪಿನಾಥ್ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು ಮೇಡಮ್. ತುಂಬ ಧನ್ಯವಾದ. ಥ್ಯಾಂಕ್ ಯು ಸರ್. ಬಾಪು ಕಟ್ಟಲು ಬಯಸಿದ ರಾಮರಾಜ, ಸುಖಿ ಗ್ರಾಮರಾಜ, ಮಾದರಿ ಪ್ರೇಮರಾಜ. ಬಾಪು ಕಟ್ಟಲು ಬಯಸಿದ ರಾಮರಾಜ, ಸುಖಿ ಗ್ರಾಮರಾಜ, ಮಾದರಿ ಪ್ರೇಮರಾಜ್ಯ. ಇಂದು ಆದತೇನು ಬರಿ ಭಾಷಾ ರಾಜ್ಯ, ಇಲ್ಲಿ ಸುಖ ತ್ಯಾಜ್ಯ, ನಿತ್ಯ ಪರಿವ್ಯಾಜ್ಯ. ಸೇವೆಯ ಮಾಡಲು 1000 ಪಾರ್ಟಿ, ಎಲೆಕ್ಷನ್ನಲ್ಲಿ ಪೋಟಾಪೋಟಿ, ಎಲೆಕ್ಷನ್ನಲ್ಲಿ ಪೋಟಾಪೋಟಿ. ಅವನು ಮಾಡಿದುದ ಇವನು ಬೈಯುವ, ಇವನು ಮಾಡಿದುದ ಅವನು ಬೈಯುವ, ಓಟುದಾರ ಪ್ರಜೆ ಕಣ್ಬಿಡುವ. ಯಾವುದು ಸತ್ಯ ಯಾವುದು ನಿತ್ಯ, ಯಾವುದು ಸತ್ಯ ಯಾವುದು ನಿತ್ಯ, ಸೇವೆಯ ಮಾಡಲು ನಡೆದಿದ ಹತ್ಯ, ಸೇವೆಯ ಹೆಸರಲ್ಲಿ ಹತ್ಯ, ಸೇವೆಯ ಹೆಸರಲ್ಲಿ ಹತ್ಯ. ಎಲ್ಲಿ ಬಾಪು ಬಯಸಿದ ರಾಮರಾಜ್ಯ, ಸುಖಿ ಗ್ರಾಮರಾಜ್ಯ, ಮಾದರಿ ಪ್ರೇಮರಾಜ್ಯ. ಇಂದು ಆದತೇನು ಬರಿ ಭಾಷಾ ರಾಜ್ಯ, ಇಲ್ಲಿ ಸುಖ ತ್ಯಾಜ್ಯ, ನಿತ್ಯ ಪರಿವ್ಯಾಜ್ಯ. ಸ್ವಲ್ಪ ಬೇಸ್ ಮಾಡ್ಕೊಳ್ಳಿ. ಬಲ ಬಲ ಬಲ. ಖಾದಿ ಪಂಚೆ ಖಾದಿ ಕೋಟು, ತೊಟ್ಟು ಕೇಳುವ ನೀಡಿರಿ ಓಟು, ತೊಟ್ಟು ಕೇಳುವ ನೀಡಿರಿ ಓಟು. ಕೋಟಿನ ಒಳಗಡೆ ಟರ್ಲಿಂಗ್ ಶರ್ಟು, ಬೆತ್ತರ ಫಾರಿನ್ ಸೂಟೆ ಸೂಟು, ನೋಡುರಿ ಗಾಂಧಿ ಭಕ್ತನ ಪಾರ್ಟು. ನೋಟು ಕೊಟ್ಟು ಇವ ಕೊಳ್ಳುವ ಓಟು,
ನೋಟು ಕೊಟ್ಟಿವ ಕೊಳ್ಳುವ ಬೋಟು ಹಟ್ಟಿ ಬ್ರಾಂದಿ ನಾನಾ ರೇಟು ಹಟ್ಟಿ ಬ್ರಾಂದಿ ನಾನಾ ರೇಟು ಹಟ್ಟಿ ಬ್ರಾಂದಿ ರೇಟು ಇದುವೇ ಬಾಪು ಬಯಸಿದ ಗಣರಾಜ್ಯ ಸುಗುಣರಾಜ್ಯ ಸುಜನ ರಾಜ್ಯ ಇಂದು ಆದತೇನು ಬರೀ ಭಾಷಾ ರಾಜ್ಯ ಇಲ್ಲಿ ಸುಖ ತ್ಯಾಜ್ಯ ನಿತ್ಯ ಬರೀ ವ್ಯಾಜ ದೇಶಕ್ಕಾಗಿ ನನ್ನ ಪಾರ್ಟಿ ಎನ್ನುವ ಪಾರ್ಟಿಗಾಗಿ ನನ್ನ ಪ್ರಾಣ ಎನ್ನುವ ಪಾರ್ಟಿಗಾಗಿ ನನ್ನ ಪ್ರಾಣ ಎನ್ನುವ ಪಾರ್ಟಿಯ ಮೂಲಕ ಪದವಿ ಹುಡುಕುವ ಪದವಿ ಸಿಗದಿರೇ ಪಾರ್ಟಿಯ ಬಿಡುವ ಸಿಗುವ ಪಾರ್ಟಿಗೆ ಜಿಗೀತ ನೆಗೆವ ಇಷ್ಟು ದೇಶದ ಸೇವೆಗೆನ್ನುವ ಇಷ್ಟು ದೇಶದ ಸೇವೆಗೆನ್ನುವ ಎತ್ತೆತ್ತಿನ ಬಾಲವ ಹಿಡಿವ ಎತ್ತೆತ್ತಿನ ಬಾಲವ ಹಿಡಿವ ಎತ್ತೆತ್ತಿನ ಬಾಲ ಇಂಥ ಜನರಿಂದಾದಿದೆ ನಮ್ಮುದ್ಧಾರ ನಮ್ಮ ಗ್ರಾಮೋದ್ಧಾರ ನಮ್ಮ ದೇಶೋದ್ಧಾರ ಬಾಪು ಕಟ್ಟಲು ಬಯಸಿದ ರಾಮರಾಜ್ಯ ಸುಖಿ ಗ್ರಾಮ ರಾಜ್ಯ ಆದರಿ ಪ್ರೇಮ ರಾಜ್ಯ ಇಂದು ಆದತೇನು ಬರೀ ಭಾಷಾ ರಾಜ್ಯ ಇಲ್ಲಿ ಸುಖ ತ್ಯಾಜ್ಯ ನಿತ್ಯ ಬರೀ ವ್ಯಾಜ್ಯ ನಾನು ಎಷ್ಟೋ ಹಾಡು ಹಾಡಿದ್ದೀನಿ, 4,500 ಹಾಡಿದ್ದೀನಿ ಬಂದ ವೇಳೆ. SPB ಅವರಿಗೆ ನೀವು ಬಿಲೀವ್ ಇಟ್ ಆರ್ ನಾಟ್, ಐ ವಾಸ್ ದ ಫಸ್ಟ್ ಟ್ರ್ಯಾಕ್ ಸಿಂಗರ್ ಫಾರ್ SPB ಸರ್. ಹಂಸಲೇಖ, ಉಪೇಂದ್ರ ಕುಮಾರ್, ರಾಜನ್ ನಾಗೇಂದ್ರ, TG ಲಿಂಗಪ್ಪ, ರಂಗರಾವ್. SPB ಅವರು 92 ಬಂದಾಗ ನನಗೆ ಹೇಳ್ಬಿಟ್ರು ಎಲ್ಲ ಇಮಿಡಿಯೇಟ್ ವಿಷ್ಣುವ್ರನ್ನ ಹಾಡಿಸ್ಕೊಳ್ಳಿ, ನಂತರ ನಾನೊಂದು ಹಾಡ್ತೀನಿ ಅನ್ನೋ ಒಂದು ಮಟ್ಟಕ್ಕೆ ನನ್ನ ಉತ್ತೇಜನ ಕೊಟ್ಟಂದ್ರೆ ಬಾಲಸುಬ್ರಹ್ಮಣ್ಯಂ ಸಾರು. ಅವ್ರು ಬಿಟ್ಟರೆ ನಮ್ಮ ಗುರುಗಳು ಸುತ್ತ ಅವರು ಎಷ್ಟು ನಂಬಿಕೆ ನನ್ನ ಮೇಲೆ, ಎಷ್ಟು ಒಳ್ಳೆ ಹಾಡುಗಳನ್ನ ಹಾಡ್ತಿದ್ದಂತ ಭಾಳ ಹೆಮ್ಮೆ ಆಗುತ್ತೆ ಅಂತ ಹೇಳ್ತಾ, ಇವತ್ತು ನನ್ನ ಜೀವನ ಅಮೆರಿಕದಲ್ಲಿ ನಡೀತಾ ಇದೆ. ನನ್ನ ಮಗನ ಮಾಸ್ಟರ್ ಡಿಗ್ರಿ ಓದಿಸಿ ಭಾಳ ಚೆನ್ನಾಗಿ ಸೆಟ್ಲ್ ಆಗಿದ್ದಾನೆ. ಇದೆಲ್ಲವೂ ಕೂಡ ಸಂಗೀತದಿಂದ ಇಂಥ ಕಲಾವಿದ ನಮಗೆ ಪ್ರೋತ್ಸಾಹ ಕೊಟ್ಟು ನಮಗೆ ಹಾಡಿಸ್ಬಿಟ್ಟಿದ್ದಾರೆ. ವಿಷ್ಣು ಸಹ ಚೆನ್ನಾಗಿ ಹಾಡ್ತಾರೆ. ನಿಜವಾಗ್ಲೂ ಒಂದು ಉತ್ತೇಜನ. ನಮ್ಮ ಅರುಣಾ ಮೇಡಮ್ ಅವರು ಎಷ್ಟು ನಂಬಿಕೆ ನಮ್ಮ ಮೇಲೆ ನಿಮಗೆ ಅಂತ ಹೇಳ್ತಾ, ಮತ್ತು ನಮ್ಮದು ಮಗದೊಮ್ಮೆ ಅವಕಾಶಕ್ಕೆ ಧನ್ಯವಾದ. ಇನ್ನೂ ಒಂದು ಹಾಡು ಕೊಟ್ಟಿದ್ದಾರೆ, ಖಂಡಿತ ನಾನು ಹಾಡ್ತೀನಿ ಅಂತ ಹೇಳ್ತಾ ಮಾತು ಜಾಸ್ತಿ ಕಡಿಮೆ ಮಾಡಿ ಹಾಡನ್ನು ಜಾಸ್ತಿ ಮಾಡೋಣ. ಈ ಸಂದರ್ಭದಲ್ಲಿ ನಾಡು ಕಂಡಂಥ ಮತ್ತೊಬ್ಬ ವಿದ್ವಾಂಸರು ಬಂಡಹಳ್ಳಿ ವಿಜಯಕುಮಾರ್ ಈಗಾಗಲೇ ನಮ್ಮೊಡನಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲ ಪರವಾಗಿ, ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತನ ಬಯಸ್ತೇನೆ. ಡಾಕ್ಟರ್ ಬಂಡ್ಲಹಳ್ಳಿ ವಿಜಯಕುಮಾರ್ ಸರ್ ಕೂಡ ಅಷ್ಟೇ. ಮೇಡಮ್ ತುಂಬ ಸಿಂಪ್ಲಿಸಿಟಿ, ಡೌನ್ ಟು ಅರ್ತ್ ಪರ್ಸನ್ ಅಂತಲೇ ಹೇಳಬೇಕು. ಇಂತಹ ಹಿರಿಯ ಸಹೃದಯರು ನೀವೆಲ್ಲ ಇವತ್ತು ಸೇರಿದ್ದೀರಿ. ಎಷ್ಟು ಖುಷಿ ಕೊಡ್ತಿದೆ ಅಂದರೆ ಅಷ್ಟು ಖುಷಿ ಕೊಡ್ತಿದೆ. ಅಪ್ಪ ಎಲ್ಲೋ ತಮ್ಮ ಹಾಡನ್ನು ಇವ್ರು ಹಾಡ್ತಿದ್ದಾರೆ, ಮತ್ತೆ ನನ್ನನ್ನು ಬದುಕಿಸ್ತಿದ್ದಾರೆ ಅನ್ನೋ ಒಂದು ಅವರಲ್ಲಿ ಆ ಒಂದು ಭಾವನೆ ಹುಟ್ಟುತ್ತಾ ಏನೋ ಅಂತ. ರಾತ್ರಿ ಯಾರೋ ಒಬ್ಬರು ನನಗೆ SMS ಬರೆದಿದ್ರು, ಪಾರ್ವತಿ ಸುತ್ತರೆ ಬಂದ್ಬಿಡಿ, ಕಾರ್ಯಕ್ರಮ ನಡೀತಿದೆ, ನಿಮ್ಮದೇ ಕಾರ್ಯಕ್ರಮ ನಡೀತಿದೆ, ಬಂದ್ಬಿಡಿ ಅಂತ ಹೇಳಿದೆ. ಎಲ್ಲಿಂದಾದರೂ ಬಂದ್ಬಿಡಿ, ಏನು ಬೇಕಾದ್ರೆ ಕೇಳಿದ್ದು ಕೊಟ್ಬಿಡ್ತೀನಿ ಅಂತ. ಸಾಧ್ಯವಿಲ್ಲದ ಮಾತಲ್ವಾ? ಮತ್ತೆ ಕೂತ್ರೆ ನಿಂತರೆ ಅವನದೇ ಧ್ಯಾನ ಅಂದಂಗೆ ಅವ್ರದ್ದು ತುಂಬಿ ತುಳ್ಕಾಡ್ತಿದೆ ಮನೆಯಲ್ಲೆಲ್ಲ. ಅವರ ನೆನಪಲ್ಲೇ ಅಮ್ಮ ಅವ್ರ ದಾರಿ ಹುಡ್ಕೊಂಡು ಹೊರಟುಬಿಟ್ರು ಅಮ್ಮನೂ. ಹಾಗಾಗಿ ಇಬ್ಬರನ್ನೂ ಕಳ್ಕೊಂಡು ಹಿರಿಯರಿಲ್ದಂಗೆ
ಆಗೋಗಿದ್ದೀನಿ ನಾವೀಗ. ಥ್ಯಾಂಕ್ ಯು ಸರ್. ಆದ್ಮೇಲೆ ಸಾರಿ, ನಾನು ನಿಮ್ಮ ಮುಂದೆ ಎಷ್ಟು ಅಳಬಾರ್ದು ಅಂತ ಅಂದ್ಕೊಂಡು ಪ್ರಯತ್ನ ಪಟ್ಟರು. ರಾಮನಾಥ್ ಸರ್ ಹೇಳ್ತಿರ್ತಾರೆ, ನೀನು 30ನೇ ತಾರೀಕುವರೆಗೂ ಅಳಲ್ಲ ಅಂತ ನನಗೆ ಪ್ರಾಮಿಸ್ ಮಾಡ್ತೀಯ ಅಂತ. ಆ ಪ್ರಾಮಿಸ್ ಮುರಿದು ಹೋಗ್ತಾ ಇದೆ. ಪ್ರಾಮಿಸ್ ಮಾಡಿ ನಾನು ಇಟ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಸಾಮಾನ್ಯವಾಗಿ ನಿರೂಪಕರು ಹಲವಾರು ತಪ್ಪುಗಳು ಮಾಡ್ತಾರೆ. ಅದಕ್ಕೆ ನಾನೇ ಉದಾಹರಣೆ. ಈ ಸಂದೇಶ ಕಲಿಸಿದ್ದು ನಾನೇ. ಸುಮಾರು ಜನಕ್ಕೆ ಪ್ರಸಿದ್ಧ ಸಂಗೀತ ಸಂಯೋಜಕರು, ಗಾಯಕರು, ಲೇಖಕರು ಶ್ರೀ ಪಾರ್ವತಿ ಸುತ ಅವರ ಕಾರ್ಯಕ್ರಮಕ್ಕೆ ಅನ್ನೋ ಬದಲು ಚಿಕ್ಕಿಗಳು ಹಾಕ್ಬಿಟ್ಟಿದ್ದೀನಿ, ಬನ್ನಿ ಕಾರ್ಯಕ್ರಮಕ್ಕೆ ಅಂತ. ಅದಕ್ಕೆ ಮೇಡಮ್ಮು ಅವ್ರು ಬಂದರೆ ನೀವು ಕೇಳಿದ್ದೆಲ್ಲ ಕೊಡ್ತೀನಿ ಅಂತ. ಇದು ತಪ್ಪಾಯ್ತಾ? ಇನ್ನೊಮ್ಮೆ ಪ್ರಣಯರಾಜ ಶ್ರೀನಾಥ್ ಅವರು ಅವ್ರ ಜೊತೆ ಒಂದು ಅಭಿನಯಿಸ್ತಿದ್ದೆ. ಮಾತು ಎಷ್ಟು ನಿಜವಾಗಿರ್ಬೇಕನ್ನೋದಕ್ಕೆ ಬೀಚಿ ಅನಾಕುರಲ್ಲಿ ಹೇಳ್ಕೊಟ್ಟು ಹೋಗಿದ್ದಾರೆ. ಅಲ್ಲಿ ಒಂದು ಧಾರಾವಾಹಿಲಿ ಮುಖ್ಯ ಪಾತ್ರ ಮಾಡ್ತಿದ್ದೆ ಅವರೊಟ್ಟಿಗೆ. ಅವ್ರು ತುಂಬ ಸರಳ ಜೀವಿ, ಎಲ್ಲರನ್ನೂ ಸಣ್ಣವ್ರು ದೊಡ್ಡದಿಂದ ಮಾತಾಡ್ತಿದ್ರು. ಅಲ್ಲೊಂದು ಶಂಕರ್ನಾಗ್ ಭಾವಚಿತ್ರ ಇತ್ತು. ನಾನು ಸರ್, ಶ್ರೀನಾಥ್ ಸರ್, ಶಂಕರ್ನಾಗ್ ಜೊತೆ ಎಷ್ಟು ಚಿತ್ರ ಮಾಡಿದ್ದೀರಿ ಎಂದೆ. ನೋಡಿ ಮಾತುಕತೆ. ಅವರು ರಾಮಕೃಷ್ಣ ಅದು ಶಂಕರ್ನಾಗ್ ಜೊತೆ ಅವನು ನನ್ನ ಹೆಸರು ಮಾಡಿದ್ದಾನೆ ಅಂತ ಕೇಳಬೇಕಂದ್ರೆ ಇವ್ರು ಹಿರಿಯರು, ಅಂದರೆ ಹಿರಿಯಕಿರು ಎಷ್ಟು ತಪ್ಪುಗಳು ಮಾಡ್ತೀವಿ ಅಂತ. ಹಂಗೆ ಆಗುತ್ತೆ ಒಂದೊಂದು ಸಲ. ಪಾರಿಸುತ್ತರು ಇಲ್ಲಿದ್ದಾರೆ. ಆಮೇಲೆ ಬೀಚಿ ಹೇಳ್ತಾರೆ, ಏನಪ್ಪ ಮಗಳು ಮದುವೆ? ಹಾಂ, ಮಗಳು ಮೈಸೂರಿಗೆ ಕೊಟ್ಬಿಟ್ಟು. ರೀ, ಮೈಸೂರಿಗೆ ಕೊಡ, ಮೈಸೂರಿನಲ್ಲೂ ಒಬ್ಬ ವರನಿಗೆ ಕೊಟ್ಟೆವು. ಈ ಮಾತುಗಳು ಭಾಳ ಮುಖ್ಯ ಆಗುತ್ತೆ. ಮಗ ತಿಮ್ಮನ ಕೇಳ್ತಾರೆ, ತಿಮ್ಮ ನಿಂಗೆ ಜ್ವರ ಬಂದಿದೆ, ಏನಪ್ಪ ಬಿಸಿರು ಕಾಸು ಕೊಡಲಾ? ಅಮ್ಮ ನಿಂಗೆ ಯಾಕಮ್ಮ ಕಷ್ಟ, ತಣ್ಣೀರೇ ಕಾಸು ಕೊಡು ಅಂತ. ಹೀಗೆ ಮಾತುಗಳು ಆಗುತ್ತೆ. ನೀವು ನಗ್ತಾ ಪಾರಿಸುತ್ತ ನಮ್ಮನ್ನೆಲ್ಲ ಹರಿಸ್ತಾ ಇದ್ದಾರೆ. ಕಾರ್ಯಕ್ರಮ ಮುಂದುವರಿಯುತ್ತೆ. ಅಲ್ಲ, ಜೀವಂತವಾಗಿ ಅವರ ಹಾಡುಗಳೆಲ್ಲ ಇಲ್ಲಿ ಪ್ರಸ್ತುತ ಪಡಿಸ್ತಿದ್ದಾರೆ. ಅವರು ಇನ್ನೂ ಜೀವಂತವಾಗಿದ್ದಾರೆ ಅನ್ನೋ ನಿಮ್ಮ ಹಾಡುಗಳು ಕೇಳ್ತಾ ಇವತ್ತು ಅಪ್ಪನ ಸ್ಮರಣೆ ಮಾಡೋದು ಈ ಒಂದು ಸೌಭಾಗ್ಯ ನನಗೆ ಕೊಟ್ಟಿದ್ದೀರಿ. ಧನ್ಯವಾದಗಳನ್ನ ಹೇಳ್ತಾ ಇದೀಗ ಕುಮಾರಿ ವರ್ಣಶ್ರೀ ವಿ ಮರೂರವರು ವೇದಿಕೆಗೆ ಬರ್ತಿದ್ದಾರೆ. ತುಂಬ ಅತ್ಯದ್ಭುತವಾದಂಥ ಹಾಡನ್ನು ಆರಿಸ್ಕೊಂಡಿದ್ದಾರೆ, ಅನುಪಮ ಚರಿತೆಯ ಕನ್ನಡ ನಾಡು ಅಂತ. ಇದು ಆದ ನಂತರ ನಮ್ಮ ತುಂಬ 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 ಹಿರಿಯ ಗಾಯಕರು ಗೀತಾ ಸತ್ಯಮೂರ್ತಿ ಮೇಡಮ್ ಅವರು, ಅವ್ರನ್ನೆಲ್ಲ ಕೂರಿಸಿ ಗಾಯತ್ರಿ ಕೇಶವಮೂರ್ತಿ ಮೇಡಮ್ ಅವರು, ನಮ್ಮ ವಿಜಯ್ ಕುಮಾರ್ ಸರ್ ಅವರು, ದಿವಾಕರ್ ಕಶ್ಯಪ್ ಅವರು, ಎಲ್ಲರೂ ಕೂತಿದ್ದೀರಿ. ಖಂಡಿತವಾಗ್ಲೂ ಅವ್ರನ್ನೆಲ್ಲ ಕೇಳೋವಂಥ ಸೌಭಾಗ್ಯ ನಮಗೆ ಸಿಗಲಿ. ಆದಷ್ಟು ಮಾತು ಕಡಿಮೆ ಮಾಡಬೇಕು ಅಂತ ಹೇಳಿದರು. ಹಾಗಾಗಿ ಇದೀಗ ವರ್ಣಶ್ರೀ ಅವರು. ಪುಲಕಿತವಾಗುವುದೇ ತನುಮನವು ಕೇಳೆ ಕನ್ನಡ ಚರಿತೆಯನು ಹೊಯ್ಸಳ ಪಲ್ಲವ ಗಂಗ ಕದಂಬರ ಹೊಯ್ಸಳ ಪಲ್ಲವ ಗಂಗ ಕದಂಬರ ರಾಷ್ಟ್ರಕೂಟ ಚಾಲುಕ್ಯ ಸಂತತಿ ವಿಜಯನಗರ
ವರದರ ಸರಾಳ್ವಿಕೆಯ ಅನುಪಮ ಚರಿತೆಯ ಕನ್ನಡ ನಾಡು, ಅನುಪಮ ಚರಿತೆಯ ಕನ್ನಡ ನಾಡು. ಶಿಲ್ಪವು ನೃತ್ಯವು ಮೋಹಕ ರೂಪದಿ ಮೇಳವಿಸಿ, ಶಿಲ್ಪವು ನೃತ್ಯವು ಮೋಹಕ ರೂಪದಿ ಮೇಳವಿಸಿ, ಶಿಲೆಯಲ್ಲಿ ಮೈ ತಳೆದು ಚೆಲುವ ಕಲೆಯಾಗಿ ಸಾರುತ್ತಿದೆ, ಶಿಲೆಯಲ್ಲಿ ಮೈ ತಳೆದು ಚೆಲುವ ಕಲೆಯಾಗಿ ಸಾರುತ್ತಿದೆ. ಸರಸ ಸುರ ಸಮಯ ಹಾವಭಾವದಲ್ಲಿ ವಾಸ್ತುಶಿಲ್ಪಗಳು ಮೂಡಿ ಮೆರೆದಿರುವ ಅನುಪಮ ಚರಿತೆಯ ಕನ್ನಡ ನಾಡು, ಅನುಪಮ ಚರಿತೆಯ ಕನ್ನಡ ನಾಡು. ಸಾಹಿತ್ಯ ಸಂಗೀತ ರಸವಾಹಿನಿಗೆ ಕೊರತೆಯೇ ಕಾಣದು ಅಂದು ಇಂದು, ಸಾಹಿತ್ಯ ಸಂಗೀತ ರಸವಾಹಿನಿಗೆ ಕೊರತೆಯೇ ಕಾಣದು ಅಂದು ಇಂದು, ಅಗಣಿತ ರೂಪದಲ್ಲಿ ಅಗಣಿತ ರೂಪದಲ್ಲಿ ಕಾವ್ಯಶ್ರೀ ಮೆರೆದಿಹಳಿ ನಾಡಲಿ, ಪಂಪರನ್ನ ಬಸವಣ್ಣರೊಡನೆ ಸರ್ವಜ್ಞ ಕನಕದಾಸ ಪುರಂದರರ ಅನುಪಮ ಚರಿತೆಯ ಕನ್ನಡ ನಾಡು, ಅನುಪಮ ಚರಿತೆಯ ಕನ್ನಡ ನಾಡು. ಚಿರಕೌತುಕದ ಸೊಬಗಿನ ನೆಲೆಬೀಡು, ಚಿರಕೌತುಕದ ಸೊಬಗಿನ ನೆಲೆಬೀಡು, ಅನುಪಮ ಚರಿತೆಯ ಕನ್ನಡ ನಾಡು, ಅನುಪಮ ಚರಿತೆಯ ಕನ್ನಡ ನಾಡು. ಧನ್ಯವಾದಗಳು. ಈ ಬೆಳಗಿನ ಕಾರ್ಯಕ್ರಮಕ್ಕೆ ನಾವು ಕೊಟ್ಟಿರುವ ಹೆಸರು ನಾದ ಝೀಂಕಾರ. ಅಂತಹ ಅತ್ಯದ್ಭುತ ಗಾಯನ ಪಾರ್ವತಿ ಸುತ ಅವರ ಸಂಸ್ಮರಣೆಯಲ್ಲಿ ನಡೀತಿದೆ. ಅದಕ್ಕೆ ಅತಿ ಮುಖ್ಯವಾಗಿ ಈ ನಾದ ಝೇಂಕಾರಕ್ಕೆ ಬಹಳ ಮುಖ್ಯರಾಗಿ ಅವರಿಗೆ ನಾವು ಈ ಸಂದರ್ಭದಲ್ಲಿ ವಿಶೇಷ ಚಪ್ಪಾಳೆ ಕೊಡಬೇಕು. ಸೃಷ್ಟಿ ಉಮೇಶ್ ಕೀಬೋರ್ಡ್ನಲ್ಲಿದ್ದಾರೆ, ರಿದಮ್ ಪ್ಯಾಡಲ್ಲಿ ಸೃಷ್ಟಿ ಶ್ರೀನಿವಾಸ್ ಇದ್ದಾರೆ, ರವಿ ಕಿರಣ್ ತಬಲದಲ್ಲಿದ್ದಾರೆ, ಶ್ಯಾಮ್ ದತ್ ವಿಶೇಷ ಲಯವಾದ್ಯ ಪಾರ್ವತಿ ಸುತಾರ ಅವರ ಮೇಲಿನ ಪ್ರೀತಿಗೆ ತಾವಾಗಿ ವಾಲಂಟ್ರಿಗೆ ಬಂದು ಇಲ್ಲಿ ಸರ್ವಿಸ್ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ನಿಮಗೊಂದು ಪ್ರೀತಿಪೂರ್ವಕ ಚಪ್ಪಾಳೆ. ಇಲ್ಲ, ವಾಲಂಟ್ರಿಯಾಗಿ ಬರೋದು ಬೇರೆ, ಆದರೆ ಅವರು ಒಂದೊಂದು ವಿಶೇಷವಾದಂಥ ವಾದ್ಯನ ಯೂಸ್ ಮಾಡ್ತಿದ್ದಾರೆ. ಕೇಳಲಿಕ್ಕೆ ಅಷ್ಟು ಚೆನ್ನಾಗಿದೆ. ಎಂತಹ ಇದು ಸರ್. ದಯವಿಟ್ಟು ಕ್ಷಮೆ ಇರಲಿ. ಪೂರ್ವಾಶ್ರಮದ ಸತ್ಯನಾರಾಯಣ ನಿಮ್ಮ ಪಾರ್ವತಿ ಸುತ ಅಂದರೆ ಅದನ್ನು ತಮಾಷೆ ಅವರು ಮಾಡ್ತಾಯಿದ್ರು ಅಂತ ಹೇಳ್ತಾ ಇದ್ದೇನೆ. ಪಾರ್ವತಿ ಸುತ ಅವರಾಗಲಿ, ನಮ್ಮ ವಿಜಯನವರಾಗಲಿ ಸಾಕಷ್ಟು ಜನ ಹಿರಿಯ ಕಲಾವಿದರು ಇದ್ದಾರೆ. ಅವರೆಲ್ಲ ಇದೇ ವಾದ್ಯದಲ್ಲೇ ಹಾಡಿ ಪ್ರಬುದ್ಧತೆಯನ್ನು ಗಳಿಸ್ತಂಥವ್ರು. ಪಾರ್ವತಿ ಸುತ ಮತ್ತು ಅಶ್ವಥ್ ನಾರಾಯಣ ತಬಲಾಗಿರ್ತಾಯಿದ್ರು. ಅವ್ರು ಹಾರ್ಮೋನಿಯಂ ನುಡಿಸ್ಕೊಂಡು ಪಾರ್ವತಿ ಸುತ ಅವ್ರು ಹಾಡ್ತಾಯಿದ್ರೆ ಇಂತಹ ವಾದ್ಯಗಳನ್ನು ಆಗ ನುಡಿಸ್ತಾ ಇದ್ದೆ. ಎಲ್ಲರೂ ಹೋದರೆ ಜನ ದೇಶಗಳಿಗೆ ಹೋದರೆ ಬಟ್ಟೆ ನೋಡ್ತಾರೆ, ದುಬಾಯಿಗೆ ಹೋದರೆ ಬಂಗಾರ ನೋಡ್ತಾರೆ. ನಾನು ಈಗ ಒಂದು 8 ತಿಂಗಳಾಯಿತು ಇಂಡೋನೇಷ್ಯಾಗೆ ಹೋಗಿದ್ದೆ.
ಆಗ ಈ ಒಂದು ಡಕ್ ಅಂತ ಒಂದು ವಾದ್ಯವಂತಂದೆ. ಅಲ್ಲಿನ ಲೆಕ್ಕಕ್ಕೆ ಇದು 25,000 ರೂಪಾಯಿ. ಆಯಿತಾ? ಇದು ಇಂತಹ ವಾದ್ಯಗಳನ್ನು ಅಲ್ಲಿ ಹುಡುಕ್ತಾ ಇರ್ತೀನಿ. ಇದನ್ನು ಕೇಳ್ತಕ್ಕಂತಹ ಪ್ರತಿಭೆಗಳು, ಅಭಿಮಾನಿಗಳು ತುಂಬ ಕಮ್ಮಿ. ಆದರೆ ಎಲ್ಲೋ ಒಂದು ಕಡೆ ನುಡಿಸಿದಾಗ ಜನ ಓಹ್ ಹೀಗೂ ಇದೆಯಾ ಅಂತ ಇದನ್ನೇ ಅಲ್ಲಿ ಡಂಪ್ ಮಾಡಿರೋದಷ್ಟೇ. ಇದನ್ನು ನುಡಿಸಿದ್ದನ್ನೇ ಅಲ್ಲಿ ಡಂಪ್ ಮಾಡಿ ನುಡಿಸ್ತಾ. ಇದು ನೈಸರ್ಗಿಕ ವಾದ್ಯಗಳು, ಅದು ಎಲೆಕ್ಟ್ರಾನಿಕ್ ವಾದ್ಯಗಳು. ಅದು ತೊಗೊಂಡು ಹೋಗೋಕೆ ಈಸಿ, ಇದು ಸ್ವಲ್ಪ ತೊಗೊಂಬರೋದು ಕಷ್ಟ ಅಷ್ಟೇ ವಿನಃ ಇನ್ನೇನು ಬೇರೆ ವ್ಯತ್ಯಾಸ ಇಲ್ಲ. ನುಡಿಸೋದಕ್ಕೆ ಒಂದು ಇಬ್ಬರು ಇದ್ದರೆ ಸಾಕು, ಅದಕ್ಕೆ ನಾವು ಒಬ್ಬರೇ ಸಾಕು ಅನ್ನೋದಕ್ಕೆ ಇವತ್ತಿನ ಪರಿಸ್ಥಿತಿ ಮತ್ತು ಪ್ರಯಾಣದ ಖರ್ಚು ಇಂಥವೆಲ್ಲ ನೋಡಿ ಕಲಾವಿದರು ಅದಕ್ಕೆ ಮಾರು ಹೋಗಿದ್ದಾರೆ. ಇಂತಹ ವೇದಿಕೆಗಳು ಸಿಕ್ಕಿದಾಗ ಸಾಕಷ್ಟು ಜನ ನಮ್ಮ ಈಗ ಕಾರ್ಯಕ್ರಮಗಳಿಗೆ ಈ ವಾದ್ಯಗಳನ್ನು ಉಪಯೋಗಿಸ್ತಾ ಇದ್ದಾರೆ. ಸಾಕಷ್ಟು ಕಾರ್ಯಕ್ರಮಗಳು ನಿಮ್ಮ ಆಶೀರ್ವಾದ ನಡೀತಾ ಇದೆ. ಇದರ ಆಶೀರ್ವಾದ ಹೀಗೆ ಇರಲಿ. ಇಂತಹ ಪರಿಚಯ ವಾದ್ಯಗಳನ್ನು ಮಾಡ್ತಕ್ಕಂತಹ ಒಂದು ಕೆಲಸ ನಡೀತಾ ಇದೆ. ತಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ ಅಂತ ಮಾತನ್ನು ಮುಗಿಸ್ತಾನೆ. ಈ ನಯನ ಸಭಾಂಗಣದಲ್ಲಿ ನಾದ ಜಯಂಕಾರ ನಡೀತಿರೋದು ಇವತ್ತು ರವಿವಾರ. ಈ ಶ್ಯಾಮ್ ದತ್ಗೆ ಒಂದು ಪೆಟ್ ಹೆಸರಿದೆ, ಅದು ರವಿ ಅಂತ. ಮತ್ತೊಮ್ಮೆ ವಿಶೇಷ ಧನ್ಯವಾದಗಳು. ಎಸ್ ಸರ್. ತುಂಬ ಖುಷಿಯಾಗತ್ತೆ. ಎಂತೆಂತಹ ವಾದ್ಯಗಳನ್ನ ಅವರು ಪುಟ್ಟದಾದ್ರೂ ಅದರಲ್ಲಿ ಬರ್ತಿರ್ತಕ್ಕಂಥ ಮಾಧುರ್ಯ ಆಗಲಿ, ಅದರಲ್ಲಿ ಬರ್ತಿರ್ತಕ್ಕಂಥ ವಿಶೇಷವಾದ ಧ್ವನಿಗಳಾಗಲಿ ನಿಜಕ್ಕೂ ಆ ಹಾಡಿಗೆ ಎಂಥ ಪೂರಕವಾದಂಥ ಇದನ್ನು ಒದಗಿಸ್ತಾ ಇದ್ದಾರೆ ಲಯ. ಇದರಲ್ಲಿ ತುಂಬ ಖುಷಿ ಕೊಡ್ತೆ ಸರ್. ತುಂಬ ಹೃದಯದ ಧನ್ಯವಾದಗಳು. ಇದೀಗ ಮೇಡಮ್ ವರ್ಣಶ್ರೀ ಅವರು ಯಾವುದೋ ಒಂದು ಸಮ್ಮರ್ ಕ್ಯಾಂಪ್ ಒಪ್ಕೊಂಡು ಸಮ್ಮರ್ ಕ್ಯಾಂಪಿಂದ ಕದ್ದು ಓಡಿ ಬಂದಿದ್ದಾರೆ. ಅಲ್ಲಿ ಹೇಳಿದ್ರೆ ಕಳಿಸಲ್ಲ ಅನ್ನೋ ಇದು ಪಾರ್ವತಿ ಸೂತ್ರ ಹಾಡಲೇಬೇಕು ನಾನು, ಆದರೆ ಅಲ್ಲಿ ಹೇಳಿದ್ರೆ ಬಿಡಲ್ಲ ಅಂತ ಹೇಳಿ ಅಲ್ಲಿ ಹೇಳ್ದಿರ ಓಡಿ ಬಂದುಬಿಟ್ಟಿದ್ದಾರೆ. ನಿಜಕ್ಕೂ ಇದಕ್ಕೆಲ್ಲ ಬೆಲೆ ಕಟ್ಟಲಾಗದಿರತಕ್ಕಂತಹ ಒಂದು ವಿಶೇಷ ಇದು. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ನೀವು ಇಲ್ಲಿ ಬಂದು ನಮಗೋಸ್ಕರ ಇಲ್ಲಿ ಪ್ರಸ್ತುತಪಡಿಸಿದ್ದೀರಿ. ವಿ ಆರ್ ವೆರಿ ಗ್ರೇಟ್ಫುಲ್ ಟು ಯು. ಕದ್ದು ಬಂದರೂ ಪರವಾಗಿಲ್ಲ, ಕೃಷ್ಣನೇ ಬೆಣ್ಣೆ ಕದೀತಿದ್ದಂತೆ. ಒಳ್ಳೆ ಹಾಡು ಕೊಟ್ಟಿದ್ದೀರಿ. ನಾನು ನನ್ನ ಶ್ರೀಮತಿಗೆ ಹೇಳಿದೆ, ನೀನು ಸಂಗೀತ ಕೇಳ್ತೀಯ ಬಿಡ್ತೀವಿ, ಬೆಳಗಿಂದ ತಿಂಡಿ ಊಟ ಅದ್ಭುತವಾದ ಸಂಗೀತ ಇರುತ್ತೆ ಅಂತ. ನಾನು ರಾಜಾರೋತ್ಸವ ಕರೆದೆ, ಅವ್ರು ಬರಲಿಲ್ಲ. ಇವ್ರು ಕದ್ದು ಬಂದಿದ್ದಾರೆ, ಅಷ್ಟೇ ವ್ಯತ್ಯಾಸ. ಯೋಗ ಇರಬೇಕು. ಇಂಥ ಪಾರಿಶುದ್ಧರ ಸಂಸ್ಮರಣೆಯಲ್ಲಿ ತಾವೆಲ್ಲ ಇದ್ದೀರಿ ಅಂದರೆ ನಮ್ಮ ಎಜಿಸ್ ಕಲಾ ಟ್ರಸ್ಟಿಂದ ನಾವು ಬಹಳ ಆಭಾರಿಗಳಾಗಿದ್ದೇವೆ. ಮತ್ತೊಮ್ಮೆ ಎಲ್ಲ ಪ್ರೇಕ್ಷಕರಿಗೆ ನಾವು ಪ್ರೀತಿಪೂರ್ವಕವಾಗಿ ತುಂಬ ಹೃದಯ ತುಂಬಿ ನಿಮಗೆ ಆಗಾಗ್ಗೆ ಅಭಿನಂದನೆಗಳನ್ನು ವಂದನೆಗಳನ್ನು ಸಲ್ಲಿಸ್ತಲೇ ಇರ್ತೀವಿ. ಆದ್ಮೇಲೆ ಇದೀಗ ನಮ್ಮ ಗೀತಾ ಸತ್ಯಮೂರ್ತಿ ಮೇಡಮ್ ಸಪ್ತಸ್ವರ, ಸಪ್ತರಾಗ, ಸಪ್ತವರ್ಣಗಳು ಎಲ್ಲವೂ ಅವರಲ್ಲಿ ತುಂಬಿ ತುಳುಕ್ತಾ ಇರ್ತಕ್ಕಂಥ ಮಹಾಗಾಯಕಿ. ಇಂಥ ಮಹಾನ್ ಗಾಯಕಿ ಇವತ್ತು ಅಪ್ಪನ ಹೆಸರು ಹೇಳ್ತಿದ್ದಂಗೆ ನಾವು ಬರ್ತೀವಿ, ನಾನೊಬ್ಬಳೇ ಬರಲ್ಲ, ನನ್ನ ಎಲ್ಲ ಶಿಷ್ಯಂದ್ರನ್ನು ಕರ್ಕೊಂಡು ಬರ್ತೀನಿ ಅಂತ ಖುಷಿಯಿಂದ ಒಪ್ಕೊಂಡು ನಮಗೋಸ್ಕರ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೋಸ್ಕರ ನೀಡಿದ್ದೀರಿ. ಥ್ಯಾಂಕ್ ಯು, ಧನ್ಯವಾದಗಳು ಮೇಡಮ್. ದಯವಿಟ್ಟು ಬನ್ನಿ. ವಿದುಷಿ ಗೀತಾ ಸತ್ಯಮೂರ್ತಿ ಹೆಸರಲ್ಲೇ ಗೀತೆ ಸಂಗೀತ ಎಲ್ಲ ಇಟ್ಕೊಂಡಿದ್ದಾರೆ. ಇವರು ಸಣ್ಣ ಕಿರುಪರಿಚಯ. ಗೀತಾ ಸತ್ಯಮೂರ್ತಿ ರ್ಯಾಂಕು ಇವರ ಪಾಲಿನ ಬ್ಯಾಂಕು. ದೇವರ ನಾಮ ಪರೀಕ್ಷೆಯಲ್ಲಿ ಡಿಸ್ಟಿಂಕ್ಷನ್ನು, ಶಾಸ್ತ್ರೀಯ ಸಂಗೀತದಲ್ಲಿ ಪ್ರಥಮ ರ್ಯಾಂಕು. ವಿದ್ವಾಂಸರಾದ RR ಕೇಶವಮೂರ್ತಿ, HK ನಾರಾಯಣ ಅವರ ಶಿಷ್ಯರಾಗಿ ಆಕಾಶವಾಣಿ ದೂರದರ್ಶನದಲ್ಲಿ ಬಿ ಹೈ ಕಲಾವಿದರು. ಸಪ್ತಸ್ವರ ಸಂಗೀತ ವಿಶ್ವವಿದ್ಯಾಲಯದ ಮೂಲಕ ನಿರಂತರ ಸಂಗೀತ ಸೇವೆ ಮಾಡ್ತಾ ಇದ್ದಾರೆ. ವಿದುಷಿ ಗೀತಾ ಸತ್ಯಮೂರ್ತಿಯವರಿಗೆ ಹೃತ್ಪೂರ್ವಕ ಸ್ವಾಗತ. ಎಲ್ರಿಗೂ ನಮಸ್ಕಾರ. ನನಗೆ ಗುರು ಸಮಾನರಾದ ಶ್ರೀಯುತ ಪಾರ್ವತಿ ಸುತ ಅವರ ನೆನಪಿನಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ತುಂಬ ಒಂದು ಹೃದಯ ಸ್ಪರ್ಶಿಯಾಗಿದೆ. ನಾವೆಲ್ಲ ಕಲಾವಿದರು ಇಲ್ಲಿ ಸೇರಿ ಅವರ ನೆನಪಿನಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಪಾರ್ವತಿ ಸುತ ಅವರು ನಮ್ಮ ವಿದ್ಯಾಲಯದ ಕಾರ್ಯಕ್ರಮಗಳಿಗೆ ಸಾಕಷ್ಟು ಬಂದು ಸಾಕಷ್ಟು ಗೀತೆಗಳನ್ನು ಕಲಿಸಿ ನಮ್ಮ ಸಪ್ತಸ್ವರ ಸಂಗೀತ ವಿದ್ಯಾಲಯದ ಪ್ರತಿ ವಾರ್ಷಿಕೋತ್ಸವದಲ್ಲೂ ಕೂಡ ಬಂದು ಆಶೀರ್ವಾದ ಮಾಡಿದ್ದಾರೆ. ಹಾಗೆ ನನಗೇನಾದರೂ ಕೆಲವು ಪ್ರಶ್ನೆಗಳು ಅಥವಾ ಏನಾದರೂ ಸಂದೇಹಗಳಿದ್ದರೆ ಅವರನ್ನು ಕೇಳಿ ಅವರು ಸೂಕ್ತ ಉತ್ತರ ಅವರಿಂದ ಪಡ್ಕೊಳ್ತಾ ಇದ್ದೆ. ಅಷ್ಟು ಆತ್ಮೀಯವಾಗಿ ತುಂಬ ಒಂದು ಹೃದಯಪೂರ್ವಕವಾಗಿ ಸಂತೋಷದಿಂದ ಸಲಹೆಗಳನ್ನು ನೀಡಿ ಮಕ್ಕಳು ಹಾಡೋದನ್ನು ತುಂಬ ಸಂತೋಷಪಟ್ಟು ಕೇಳಿದ್ದಾರೆ. ಮತ್ತು ನಮ್ಮ 14ನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ಅವರಿಗೆ ಒಂದು ಗೌರವ ಸಮರ್ಪಣೆಯನ್ನು ನಾವು ಹಮ್ಮಿಕೊಂಡಿದ್ವಿ. ಆ ಸಂದರ್ಭದಲ್ಲಿ ನಮ್ಮ ಸಪ್ತಸ್ವರ ಸಂಗೀತ ವಿದ್ಯಾಲಯಕ್ಕಿಂತ ವಿಶೇಷವಾದ ಒಂದು ಗೀತೆಯನ್ನು ರಚನೆ ಮಾಡಿ
ಕೊಟ್ಟರು. ಹೇಳಿದರು, ನೀವೇ ಸಂಗೀತ ವಿದುಷಿ ಇದ್ದೀರಾ, ನೀವೇ ಅದಕ್ಕೆ ರಾಗ ಸಂಯೋಜನೆ ಮಾಡಿ ಅಂತ. ಅದನ್ನು ಸಾರಮತಿ ರಾಗದಲ್ಲಿ ಸಂಯೋಜನೆ ಮಾಡಿ ಅವ್ರ ಜೊತೆಗೆ ಹಾಡಿದಾಗ ತುಂಬ ಖುಷಿಪಟ್ಟರು. ಈ ದಿನ ನಮ್ಮ ವಿದ್ಯಾರ್ಥಿಗಳ ಗೀತೆಯನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಹಾಗೆ ನನಗೆ ಸಿಕ್ಕಂಥ ಗೀತೆ ಅಂತಃಪುರ ಗೀತೆ. ಅದು 8 ಗೀತೆಗಳಿದೆ, ತುಂಬ ಅದ್ಭುತವಾಗಿ ರಾಗ ಸಂಯೋಜನೆ ಮಾಡಿದ್ದಾರೆ. ಕೇಳ್ತಾ ಇದ್ದರೆ ಇದು ಹಾಡು ನನಗೆ ಸೆಲೆಕ್ಟ್ ಮಾಡೋದು ತುಂಬ ಕಷ್ಟ ಆಗೋಯಿತು. ಇದು ಅದು ತಗೊಳ್ಳ, ಯಾವ್ದು ತಗೊಳ್ಳಿ, ಹೇಗೆ ಮಾಡಲಿ ಅಂತ. ಕೊನೆಗೆ ನಾನು ತುಂಬ ಹತ್ತಿರವಾದ ಶುದ್ಧ ಸಾರಂಗ ರಾಗದ ಒಂದು ಗೀತೆಯನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ. DVG ಅವರ ಅಂತಃಪುರ ಗೀತೆಯಿಂದ ನೃತ್ಯ ಹಾಸಿನಿ. ನೃತ್ಯ ಹಾಸಿನಿ ಮತ್ತ ಕಾಶಿನಿ ನೃತ್ಯ ಹಾಸಿನಿ ಮತ್ತ ಕಾಶಿನಿ ಚಿತ್ತ ಜೋತ್ಸವ ಪ್ರತ್ಯವೇಕ್ಷಿಣಿ ಚಿತ್ತ ಹಾಸಿನಿ ಮತ್ತ ಕಾಶಿನಿ ಚಿತ್ತ ಜೋತ್ಸವ ಪ್ರತ್ಯವೇಕ್ಷಿಣಿ ನೃತ್ಯ ಹಾಸಿನಿ ಮತ್ತ ಕಾಶಿನಿ ಆ ರನ್ನ ದಿಂಬಿನ ಕೆನ್ನೆಗೆಂಪನು ರನ್ನ ದಿಂಬಿನ ಕೆನ್ನೆಗೆಂಪನು ಹೊನ್ನೇನೆ ಸಗದ ನುಣ್ಣ ಮೈಯನು ಆ ಆ ಆ ಆ ರನ್ನ ದಿಂಬಿನ ಕೆನ್ನೆಗೆಂಪನು ಹೊನ್ನೇನೆ ಸಗದ ನುಣ್ಣ ಮೈಯನು ಕನ್ನೆ ನಿನ್ನಯ ಕಣ್ಣ ಸನ್ನೆಯೋ ಕನ್ನೆ ನಿನ್ನಯ ಕಣ್ಣ ಸನ್ನೆಯೋ ಬಲ್ಲನೇನವಂ ಚೆನ್ನ ಕೇಶವಂ ಬಲ್ಲ ನೀನವಂ ಚೆನ್ನ ಕೇಶವಂ ನೃತ್ಯ ಹಾಸಿನಿ ಮತ್ತ ಕಾಶಿನಿ ಚಿತ್ತ ಜೋತ್ಸವ ಪ್ರತ್ಯವೇಕ್ಷಿಣಿ ನೃತ್ಯ ಹಾಸಿನಿ ಆ ನಿಸರಿ ಮರಿಸಾ ನಿಸನಿ ಸನಿ ಪ ಮರಿ ಸನಿ ಬರಿ ಸಾನಿ ಪನಿ ಸ ಸರಿ ನಿಸ ಪನಿ ಮಪ ರಿಮ ಪನಿ ಸ ರಿಮ ಪನಿ ಸ ರಿಮ ಪನಿ ಸ
ಕನ್ಯಕಾಮಣಿ ಪುಣ್ಯಕಾಮಿನಿ ಕನ್ಯಕಾಮಣಿ ಪುಣ್ಯಕಾಮಿನಿ ಸ್ವರ್ಣ ಕಿಂಕಿಣಿ ಶಿಂಜಿತ ಧ್ವನಿ ಆ ಆ ಕನ್ಯಕಾಮಣಿ ಪುಣ್ಯಕಾಮಿನಿ ಕನ್ಯಕಾಮಿನಿ ಪುಣ್ಯಕಾಮಿನಿ ಸ್ವರ್ಣ ಕಿಂಕಿಣಿ ಶಿಂಜಿತ ಧ್ವನಿ ಪೂರ್ಣ ಸುಖಮಯಂ ಪೂರ್ಣ ಕರುಣೆಯಂ ಪೂರ್ಣ ಸುಖಮಯಂ ಪೂರ್ಣ ಕರುಣೆಯಂ ನಿನ್ನ ವರಿಸುವ ಚೆನ್ನಕೇಶವಂ ನಿನ್ನ ವರಿಸುವ ಚೆನ್ನಕೇಶವಂ ನೃತ್ತ ಹಾಸಿನಿ ಮತ್ತ ಕಾಶಿನಿ ಚಿತ್ತ ಜ್ಯೋತ್ಸವ ಪ್ರತ್ಯವೇಕ್ಷಿಣಿ ನೃತ್ತ ಹಾಸಿನಿ ಮತ್ತ ಕಾಶಿನಿ ಚಿತ್ತ ಜ್ಯೋತ್ಸವ ಪ್ರತ್ಯವೇಕ್ಷಿಣಿ ನೃತ್ತ ಹಾಸಿನಿ ನೃತ್ತ ಹಾಸಿನಿ ನೃತ್ತ ಹಾಸಿನಿ ಆ ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಮಾ. ಮೇಡಮ್ ಧನ್ಯವಾದಗಳು. ನಮ್ಮ ಕನ್ನಡ ಸಾರಸ್ವತ ಲೋಕಕ್ಕೆ DVG ಕೊಟ್ಟ ಕೊಡುಗೆ ತುಂಬ ದೊಡ್ಡದು. ಅವರ ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಮಾತು ಹೇಳ್ತಾರೆ, ಇಳೆಯಿಂದ ಮೊಳಕೆ ಹೊಗೆಬಂದು ತಮಟೆಗಳಿಲ್ಲ, ಫಲಮಾಗುವೊಂದು ತುತ್ತೂರಿ ದನಿ ಇಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೊಲಿನಿನ್ನ ತುಟಿಗಳನ್ನು ಮಂಕುತಿಮ್ಮ ಅಂತ. ಎಂಥ ಅತ್ಯದ್ಭುತವಾದ ಪಾರಿಸುತ್ತರ ನೆನಪಿನಲ್ಲಿ ಕಾರ್ಯಕ್ರಮ ನಡೀತಿದೆ. ಈಗ ಅದ್ಭುತವಾದ ಗೀತೆ ಕೊಟ್ಟಿದ್ದಕ್ಕೆ ಎಲ್ಲರ ಪರವಾಗಿ ಮತ್ತೊಮ್ಮೆ ನಮ್ಮ ಮೇಡಮ್ಗೆ ಆಗ ಹೇಳಿದ್ನಲ್ಲ, ರ್ಯಾಂಕ್ ಇವರ ಪಾಲಿನ ಬ್ಯಾಂಕು ಅಂತ. ರ್ಯಾಂಕ್ ವಿದ್ಯಾರ್ಥಿ ಅವರು. ಮೇಡಮ್ ಎಷ್ಟು ಚಂದ ಹಾಡಿದ್ರಿ, ಧನ್ಯವಾದಗಳು. ಈಗ ಮತ್ತೊಬ್ಬ ಮಹನೀಯರನ್ನ ವೇದಿಕೆ ಕರೆಸ್ತೀನಿ. ಇವರು ಯಾರಂದರೆ ಕಾರ್ತಿಕ್ ಶರ್ಮಾ ಅಂತ ಒಬ್ಬ ವಿದ್ವಾಂಸಿದ್ದಾರೆ. ಅವರು ಚಿಕ್ಕವರಾಗಿದ್ದಲ್ಲಿ ಒಂದು 30 ಧಾರಾವಾಹಿಗಳಲ್ಲಿ ನಟನಾಗಿದ್ದರು, ಕಾರ್ತಿಕ್ ಶರ್ಮಾ ಅಂತ. ಆದರೆ ಈಗ ಅವರು ದೊಡ್ಡ ಸಂಗೀತ ನಿರ್ದೇಶಕರಾಗಿ ಸುಮಾರು ಧಾರಾವಾಹಿಗಳು ನೀವೆಲ್ಲ ನೋಡಿರ್ತೀರಿ. ಪುಟ್ಟಗೌರಿ ಮದುವೆ, ಗೀತಾ, ರಾಮಾಚಾರಿ, ಈ ಥರ ಹಲವಾರು ಧಾರಾವಾಹಿಗಳಿಗೆ ಅವರು ಸಂಗೀತ ನಿರ್ದೇಶನ ಮಾಡುವಂಥ ಕಾರ್ತಿಕ್ ಶರ್ಮಾ ಅವರ ತಾಯಿ ಅಮ್ಮ, ಅವ್ರ ಬಗ್ಗೆ ಒಂದು ಕಿರುಪರಿಚಯ. ಅವರು ಗಾಯತ್ರಿ ಕೇಶವಮೂರ್ತಿಯವರು. ಮೂರ್ತಿ ನಾವು ಕವನದಲ್ಲಿ ಕಟ್ ಮಾಡಿದ್ವಿ, ಮತ್ತು ಮೂರ್ತಿನ ಕೊನೆ ಕೊಡ್ತೀವಿ. ಗಾಯತ್ರಿ ಕೇಶವಮೂರ್ತಿಯವರು ಆರನೇ ವಯಸ್ಸಿಗೆ ಅಮ್ಮನನ್ನು ಕಳೆದುಕೊಂಡ್ರು ಏನಂತೆ. 6ನೇ ವಯಸ್ಸಿಗೆ ಅಮ್ಮನನ್ನು ಕಳೆದುಕೊಂಡ್ರು ಏನಂತೆ. ಅಣ್ಣ ಶ್ರೀನಿವಾಸ ಮೂರ್ತಿಯೇ ಅಮ್ಮನಾಗಿ ಗುರುವಾಗಿ ನಿಂತರು. ಗೆಳೆಯ ಮಯ್ಯ ಬಾವ ಜಗದೀಶ್ ಸಂಗೀತದ ದಾರಿ ಅನುವು ಮಾಡಿಕೊಟ್ರು. 5 ವರ್ಷದಿಂದಲೇ ಸಂಗೀತಾಭ್ಯಾಸ. ಇವರಿಗೆ ಸ್ಫೂರ್ತಿ ಬಂದಿದ್ದು ಒಡಲೆಂಬ ಗುಡಿಯೊಳಗೆ ಒಡೆಯ ನನ್ನೆನ್ನುವನು ಈ ಹಾಡನ್ನು ಕೇಳಿ ಸ್ಫೂರ್ತಿಗೊಂಡು ತಿಪ್ಟೂರಿನಲ್ಲಿಬ್ಬರು TK ಶಿವಣ್ಣ ಅಂತ ದೊಡ್ಡ ವಿದ್ವಾಂಸರ ಶಿಷ್ಯರಾಗಿ ಸಂಗೀತ ಪಯಣವನ್ನು ಆರಂಭಿಸಿ ಇಲ್ಲಿವರೆಗೆ ಪಂಚಾಮೃತ ಸುಗಮ ಸಂಗೀತ ಶಾಲೆ. ಬರೀ ವಿಶೇಷ ಅಂದರೆ ಸಂಗೀತ ಹೇಳ್ಕೊಡೋದು ಬಡ ವಿದ್ಯಾರ್ಥಿಗಳಿಗೆ ಬರಬೇಕು ತಾನೆ ಚಪ್ಪಾಳೆ. ಅಂತಹ ಪ್ರಸಿದ್ಧ ಗಾಯಕಿ ಗಾಯತ್ರಿ ಕೇಶವಮೂರ್ತಿ ಈಗ ನಮ್ಮ ಮುಂದೆ. ಎಲ್ರಿಗೂ ನಮಸ್ಕಾರ. ಪಾರ್ವತಿ ಸುತ ಅವರು ನಮಗೆ 20 ವರ್ಷದಿಂದ ನಮಗೆ ಮಾರ್ಗದರ್ಶಕರಾಗಿ ನಮ್ಮ ಸಂಸ್ಥೆಗೆ ತುಂಬ ಸಹಾಯ ಮಾಡಿದ್ದಾರೆ. ಮತ್ತು ನನ್ನ ಸಹೋದರ ಹಾಗೂ ಗುರು ಸಮಾನರಾದ ಪಾರ್ವತಿ ಸುತ ಅವರಿಗೆ ನನ್ನ ನಮನಗಳು. ಪಾರ್ವತಿ ಸುತ ಅವರಿಗೆ ನಮ್ಮ ಕುಟುಂಬ ಮತ್ತು ನಮ್ಮ ಸಂಸ್ಥೆ ಅಂದರೆ ತುಂಬ ಅಭಿಮಾನ ಇತ್ತು. ಅವರು ಇಲ್ಲ ಅಂತ ನಮಗನ್ಸಲ್ಲ, ಅವ್ರ ಆಶೀರ್ವಾದ ನನಗೆ ಯಾವಾಗಲೂ ಇದ್ದೇ ಇರುತ್ತೆ. ಹಾಗಾಗಿ ಕುವೆಂಪು ಅವ್ರದ್ದು 2 ಲೈನು ಆಶೀರ್ವಾದದ ಬಗ್ಗೆ ಒಂದು ಹೇಳ್ತಿದ್ದೀನಿ.
ನಿನ್ನ ಆಶೀರ್ವಾದ ಪರಿವೇಶ ಮುತ್ತಿರಲಿ ನನ್ನನು ಸದಾ. ನನ್ನ ಭಕ್ತಿಯ ಬಳ್ಳಿ ಮಲರಾಂತು ಸುತ್ತಿರಲಿ ನಿನ್ನನು ಸದಾ. ನನ್ನ ಹೃದಯದ ತುಂಬಿ ನಿನ್ನಡಿಯ ಮಧುರತೆಗೆ ಹಾರಲಿ ಸದಾ. ಧನ್ಯವಾದಗಳು. ಆತ್ಮೀಯರೇ, ನಿಮಗೆಲ್ಲ ಮತ್ತೊಮ್ಮೆ ನೆನಪಿಸ್ತಿದ್ದೀನಿ, ಅಡುಗೆ ಮಾಡಬೇಕು, ಮನೆಗೆ ಓಡೋಗಬೇಕು, ಯಾವ ಯೋಚನೆನೂ ಇಟ್ಕೋಬೇಡಿ. ಎಲ್ಲವನ್ನೂ ಇಲ್ಲೇ ತಯಾರು ಮಾಡಿದೆ, ಎಲ್ಲ ರೆಡಿಯಾಗಿದೆ. ಏನಿಲ್ಲ, ಹಾಡು ಕಿವಿಗೆ ಇಂಪಾಗಿ ಹಾಡುಗಳು ಕೇಳಿಸ್ಕೊಳ್ಳಿ, ಹೊಟ್ಟೆ ತುಂಬ ಊಟ ಮಾಡಿ, ಕಣ್ಣು ತುಂಬ ಮತ್ತು ಪಾರ್ವತಿ ಸುತರ ಎಲ್ಲ ಒಂದು ಶಾಸ್ತ್ರೀಯ ಸಂಗೀತದಲ್ಲಿ ಆಧಾರವಾಗಿರ್ತಕ್ಕಂಥ ಹಾಡುಗಳನ್ನ ಆಯ್ದು ಅದಕ್ಕೆ ನೃತ್ಯ ಮಾಡೋಕ್ಕೆ ಬರ್ತಿದ್ದಾರೆ ಕುಮಾರಿ ವಿದೂಷಿ, ಹರ್ಷಿತಾ ಮತ್ತು ತಂಡದವರು. ತುಂಬ ಸೊಗಸಾದಂಥ ಹಾಡುಗಳನ್ನ ಆರಿಸ್ಕೊಂಡಿದ್ದಾರೆ ಅವರು. ಅದರ ನಂತರ ಪಾರ್ವತಿ ಸುತರ ಅಚ್ಚುಮೆಚ್ಚಿನ ಮೊಮ್ಮಗ ವಿಜಯ್ ಕಶ್ಯಪ್ ರಂಗರಸಧಾರೆ ತಂಡ ಕಟ್ಟಿ ತಾತನ ಎಲ್ಲ ಒಂದು ನಾಟಕಗಳನ್ನ ನಿರ್ದೇಶನ ಮಾಡ್ತಾ ತಾನೇ ನಟನಾಗಿ ನಿರ್ದೇಶಕನಾಗಿ ರಂಗರಸಧಾರೆ ಸಂಸ್ಥೆಯನ್ನು ಕಟ್ಟಿ ಮುನ್ನಡೀತಾ ಇದ್ದಾನೆ. ಹಲವಾರು ನಾಟಕಗಳು ಹೆಚ್ಚು ಕಮ್ಮಿ ಈಗ 50-60 ನಾಟಕಗಳ ಮೇಲೆ ಪ್ರದರ್ಶನಗೊಂಡಿವೆ. ಇವತ್ತು ಪಾರ್ವತಿ ಸುತರ ತುಂಬ 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 ಪ್ರಚಲಿತದಲ್ಲಿರೋತಕ್ಕಂಥ ಮಾವ ಕತೆ ಕೇಳು ಹಾಸ್ಯ ನಾಟಕವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ದಯಮಾಡಿ ಇದೆಲ್ಲದರ ನಂತರ ಇವತ್ತು ಸ್ಮರಣ ಸಂಚಿಕೆ ಬಿಡುಗಡೆ ಆಗ್ತಿದೆ ಸಾಯಂಕಾಲ. ಪಾರ್ವತಿ ಸುತರ ಜೀವನವನ್ನು ಆಧರಿಸಿದಂಥ ಸ್ಮರಣ ಸಂಚಿಕೆ ಬಿಡುಗಡೆ ಆಗ್ತಿದೆ. ಪ್ರೊಫೆಸರ್ ಕೃಷ್ಣೇಗೌಡರು ಬರ್ತಿದ್ದಾರೆ, ಡಾಕ್ಟರ್ ಜಯಶ್ರೀ ಅರವಿಂದ್ ಅವರು ಬರ್ತಿದ್ದಾರೆ, ಕಸ್ತೂರಿ ಅಮ್ಮ ಬರ್ತಿದ್ದಾರೆ, ಉಪಾಸನಾ ಮೋಹನ್ ಅವರು ಬರ್ತಿದ್ದಾರೆ, ಇನ್ನೂ ಅನೇಕರು ಗಣ್ಯರು ಇಲ್ಲಿ ಸೇರಲಿದ್ದಾರೆ. ನೀವೆಲ್ಲ ಇದ್ರೇ ನಮಗೆ ಬೆನ್ನೆಲುಬಾಗಿ ನಿಂತು ಈ ಕಾರ್ಯಕ್ರಮನ ನಡೆಸ್ಕೊಡ್ಬೇಕು. ಖಾಲಿ ಚೇರ್ ಚೆನ್ನಾಗಿರಲ್ಲ ಅಲ್ವಾ? ನೀವೆಲ್ಲ ಇದ್ರೇ ಅದಕ್ಕೆ ಒಂದು ಶೋಭೆ. ಖಂಡಿತವಾಗ್ಲೂ ನೀವೆಲ್ಲ ಇರ್ತೀರ ಅನ್ನೋ ಒಂದು ನಂಬಿಕೆಯಿಂದ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ. ಇದೀಗ ಗಾಯತ್ರಿ ಕೇಶವಮೂರ್ತಿ ಮತ್ತು ತಂಡ. ತುದಿಗಾಲಿಗೆ ನಿಂತಿಹ ಗಿಡ ಮರದ
ಆತ್ಮೀಯರೇ, ಎಷ್ಟೇ ಕಷ್ಟ ಆದರೂ ಸರಿ ಪಾರ್ವತಿ ಸುತ್ತಗೋಸ್ಕರ ನಾವು ಬಂದೇ ಬರ್ತೀವಿ, ನಾವು ಹಾಡ್ತೀವಿ, ಅವರಿಗೋಸ್ಕರ ವಂದನೆ ಸಲ್ಲಿಸ್ಬೇಕು ಅಂತ ಹೇಳಿ ಕಾಳಜಿಯಿಂದ ಅಭ್ಯಾಸ ಮಾಡಿ ಇಲ್ಲಿ ಬಂದು ಪ್ರಸ್ತುತಪಡಿಸಿದಂಥ ಗಾಯತ್ರಿ ಕೇಶವಮೂರ್ತಿ ಮತ್ತು ತಂಡದವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ, ಇದೊಂದು ಪುಟ್ಟ ಗೌರವ ಸೂಚಿಸುವಂಥ ಸಮಯ. ದಯಮಾಡಿ ಇಡೀ ತಂಡಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಿದ್ವಿ. ಇಲ್ಲೊಬ್ಬರು ನಮ್ಮ ನಡುವೆ ಒಬ್ಬರು ಮಹನೀಯರು ಬಂದಿದ್ದಾರೆ. ಅವರು ಸುಮಾರು 50 ವರ್ಷಗಳ ಕಾಲ ವೈದ್ಯರಾಗಿ ಕೆಲಸ ಮಾಡೋದಲ್ಲದೆ ಸುಗಮ ಸಂಗೀತದಲ್ಲಿ ತಮ್ಮದೇ ಛಾಪ್ ಮೂಡಿಸಿ ಅದ್ಭುತವಾಗಿ ಹಾಡ್ತಾಯಿದ್ರು ಆಕಾಶವಾಣಿಯಲ್ಲಿ. ಅವರೇ ಡಾಕ್ಟರ್ ರಾಮಚಂದ್ರನ್. ಪಾರ್ವತಿ ಸುತ ಅವರ ಮೇಲಿನ ಪ್ರೀತಿಗೋಸ್ಕರ ಅವರು ITಯಲ್ಲಿ ವೈದ್ಯರಾಗಿದ್ದರು. ಡಾಕ್ಟರ್ ರಾಮಚಂದ್ರನ್, ಧನ್ಯವಾದಗಳು ಸರ್. ವೆಲ್ಕಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ಸರ್. ಮತ್ತೊಬ್ಬ ಪಾರ್ವತಿ ಸುತರ ಬಲಗೈ ಬಂಟ ಅಂತಲೇ ಹೇಳ್ಬೋದು. ಅವರು ತೆಲುಗು ನಾಟಕಗಳಲ್ಲಿ ಬಹಳ ಪ್ರಸಿದ್ಧರು. ಹನುಮಂತರಾವ್ ಅಂತ ಅವರು ಕೂಡ ತಮ್ಮ ಗುರುಗಳ ಮೇಲೆ ಪ್ರೀತಿಯಿಂದ ಬಂದಿದ್ದಾರೆ. ಅವರು ಕೂಡ ನಾವು ಈ ಮೂಲಕ ಸ್ವಾಗತವನ್ನು ಬಯಸ್ತೇವೆ ಹನುಮಂತರಾವ್ಗೆ. ಇಡೀ ತಂಡಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಅಗತ್ಯ ಇದೆ. ಜೋರಾದ ಚಪ್ಪಾಳೆ ಬೇಕು. ಇಷ್ಟೊಂದು ಜನ ಇದ್ದೀರಾ, ಚಪ್ಪಾಳೆ ಧ್ವನಿನೇ ಕೇಳಿಸ್ತಿಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು.